ಮುಖ್ಯಮಂತ್ರಿಗಳು ಸಮಿತಿ ಮಾಡ್ತೀನಿ ಅಂದ್ರು. ಸಮಿತಿ ಮಾಡ್ತೀನಿ ಅಂತ ಹೇಳಿ ಈಗಾಗಲೇ 3 ವಾರಗಳು ಕಳೆದೋಗಿದೆ. ಸಮಿತಿಯ ಉದ್ದೇಶ ಏನಾಗಿರಬೇಕು? ಸಾಧಕ ಬಾಧಕಗಳು, ಲೋಪದೋಷಗಳು, ಸರಿ ತಪ್ಪುಗಳು ಇವೆಲ್ಲವೂ ಕೂಡ ವ್ಯಕ್ತಪಡಿಸ್ತಕ್ಕಂಥದ್ದಕ್ಕೆ ಆ ಸಮಿತಿಯಲ್ಲಿ ಎಲ್ಲ 3 ಪಕ್ಷದವ್ರನ್ನು ಕೂಡ ಕೂರಿಸ್ಕೊಂಡು ಅದರಲ್ಲಿ ಒಂದಷ್ಟು ರೈತರನ್ನು ಕೂಡ ಕೂರಿಸ್ಕೊಂಡು ಅದರಲ್ಲಿ ಚರ್ಚೆಗಳಾಗಬೇಕಾಗಿದೆ. ಆದರೆ ಒಂದ್ ಕಡೆ ಸಮಿತಿ ಮಾಡ್ತೀನಿ ಅಂದವರು ಆನ್ ದ ಸೇಮ್ ಡೇ 4 ಹಳ್ಳಿಗಳ ಫೈನಲ್ ನೋಟಿಫಿಕೇಶನ್ ಕೂಡ ಹೊರಡಿಸ್ತಾರೆ. ಇದರಲ್ಲೇ ಅರ್ಥ ಆಗುತ್ತೆ ಮುಖ್ಯಮಂತ್ರಿಗಳ ದ್ವಂದ್ವದ ಮನಸ್ಥಿತಿ ಯಾವ ರೀತಿ ಇದೆ ಅಂತಕ್ಕಂಥದ್ದು. ಡಬಲ್ ಸ್ಟ್ಯಾಂಡರ್ಡ್ಸ್ ನಡೀತಾ ಇದೆ ಇಲ್ಲಿ. ಹಾಗಾಗಿ ಬಹಳ ಸ್ಪಷ್ಟ, ಮುಖ್ಯಮಂತ್ರಿಗಳಾಗ್ಲಿ ಸರ್ಕಾರ ಆಗ್ಲಿ ಬೈರಮಂಗಲ ಮತ್ತೆ ನಮ್ಮ ಕೆಂಚಗಾರನಹಳ್ಳಿ ಭಾಗದ ರೈತರ ಕೂಗು ಕೇಳ್ತಾ ಇಲ್ಲ. ಅವ್ರಿಗೆ ಕಣ್ಣು ಕಾಣ್ತಾ ಇಲ್ಲ, ಕಿವಿನೂ ಕೇಳ್ತಾ ಇಲ್ಲ. ರೈತ ವಿರೋಧಿ ನೀತಿಯನ್ನ ಜಾರಿ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಈ ರಾಜ್ಯ ಸರ್ಕಾರ. ಭಾನುವಾರದಿಂದ ಪ್ರಾರಂಭ ಆಗ್ತಾ ಇದೆ. 9, 10, 11 3 ದಿನಗಳ ಕಾಲ ಫ್ರೀಡಂ ಪಾರ್ಕ್ ವರೆಗೂ ಹತ್ತತ್ರ 38 ಕಿಲೋಮೀಟರ್ಗಳ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ತಯಾರಿಗಳು ರೈತರ ಕಡೆಯಿಂದ ನಾವೆಲ್ಲರೂ ಕೂಡ ಬಂದು ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸ್ತೇವೆ ಅಂತಕ್ಕಂಥದ್ದನ್ನ ಈಗಾಗಲೇ ರೈತರು ನಿನ್ನೆ ದಿನದಿಂದ ನನಗೆ ಫೋನನ್ನ ಮಾಡುವ ಮೂಲಕ, ಫೋನ್ ಕರೆಯ ಮೂಲಕ ನನಗೆ ಮಾತನಾಡಿದ್ದಾರೆ. ಜೊತೆಯಲ್ಲಿ ನಮ್ಮ ಇಡೀ ಜನತಾದಳ ಪಕ್ಷದ, ಅದು ಶಾಸಕರಿರಲಿ, ಮಾಜಿ ಶಾಸಕರಿರಲಿ, ಒಬ್ಬ ಸಣ್ಣ ಕಾರ್ಯಕರ್ತ ಇರಲಿ, ಎಲ್ಲರೂ ಕೂಡ ಇವತ್ತು ರೈತರ ಜೊತೆಯಲ್ಲಿ ಇಂಥ ಒಂದು ಸಂಕಷ್ಟದ ದಿನಗಳಲ್ಲಿ ನಿಲ್ತಕ್ಕಂಥದ್ದು ಒಂದು ಕರ್ತವ್ಯ ಇದೆ. ಅವ್ರ ಪರವಾಗಿ ನಿಲ್ತೇವೆ. ಪಾದಯಾತ್ರೆಯ ಒಂದು ಯಶಸ್ಸಿಗೆ ಬಹುಶಃ ಇವತ್ತು ನಾಡಿನ ಪ್ರತಿಯೊಬ್ಬ ಸ್ವಾಭಿಮಾನಿ ಪ್ರಜೆಗೂ ಕೂಡ ಇವತ್ತು ಮಾಧ್ಯಮದ ಮೂಲಕ ನಾನು ಆಹ್ವಾನವನ್ನ ಕೊಡ್ತಾ ಇದ್ದೇನೆ. ಕಾರಣ ಇದು ಕೇವಲ ಬಿಡದಿಯ ಒಂದು ರೈತರ ಸಮಸ್ಯೆ ಅಲ್ಲ. ಇದು ರೈತರು ಅಂತಕ್ಕಂಥದ್ದು ಇಡೀ ಕನ್ನಡ ನಾಡಿನಲ್ಲಿ ಎಲ್ಲ ಕಡೆ ಇರ್ತಕ್ಕಂಥ ಅನ್ನದಾತರಿಗೂ ಕೂಡ ಇವತ್ತು ನಿಮ್ಮ ಮಾಧ್ಯಮದ ಮೂಲಕ ನಾನು ಮನವಿಯನ್ನ ಮಾಡ್ತೇನೆ. ಬಿಡದಿಯ ರೈತರ ಪರವಾಗಿ ನಿಲ್ತಕ್ಕಂಥದ್ದು ಇಡೀ ನಾಡಿನ ಜನತೆ ಬರಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ನಾನು ಒಂದು ಮನವಿಯನ್ನ ಮಾಡ್ತೇನೆ.